ಹಾಗಾಗಿ ಬೇಲ್ ಸಿಗದೆ ಹೋದರೆ ಬಹಳಷ್ಟು ಸಮಸ್ಯೆ ಆಗಬಹುದು ಆರೋಗ್ಯದಲ್ಲಿ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡಿಸಿ ಅವರಿಗೆ ಮಧ್ಯಂತರ ಜಾಮೀನು ಸಿಗುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಸಿ.ವಿ. ನಾಗೇಶ್. ಅದರಂತೆ ಮಧ್ಯಂತರ ಜಾಮೀನು ಸಿಕ್ಕಾಗಿದೆ, ಸರ್ಜರಿ ಆಗಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನು ಮಾಡ್ತಾರೆ. ತುರ್ತು ಸರ್ಜರಿ ಮಾಡಬೇಕು ಅಂತ ನೀವೇ ಹೇಳಿದ್ರಿ ಅಲ್ಲ ಹೇಳಿ ನ್ಯಾಯಾಧೀಶರು ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ವೈದ್ಯರು ಕೂಡ ಅದನ್ನೇ ಹೇಳಿದ್ರು, ತುರ್ತು ಸರ್ಜರಿ ಆಗಬೇಕು ಅಂತ ಹೇಳಿ. ಯಾಕಾಗಿಲ್ಲ? BP ವೇರಿಯೇಷನ್ ದರ್ಶನ್ಗೆ ಸಮಸ್ಯೆ ಕಾಡ್ತಾ ಇದೆ. BP ತಹಬದಿಗೆ ಅಂದರೆ BP ಸರಿ ಆದಮೇಲೆ, ನಾರ್ಮಲ್ ಆದಮೇಲೆ ನಾವು ಆಪರೇಷನ್ ಮಾಡಿಸ್ತೀವಿ ಅಂತ ಹೇಳಿ ಜಡ್ಜ್ ಮುಂದೆ ಇಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಸಿ.ವಿ. ನಾಗೇಶ್. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ? ಹಾಗಾದ್ರೆ ಈಗಿರುವಂತ ಪ್ರಶ್ನೆ ಇದು. ಈಗ ಸಿಕ್ಕಿರೋದು ಅನಾರೋಗ್ಯದ ಕಾರಣವಡ್ಡಿ ತೆಗೆದುಕೊಂಡಿರುವಂತ ಮಧ್ಯಂತರ ಜಾಮೀನು. ಆದರೆ ರೆಗ್ಯುಲರ್ ಬೇಲ್ಗಾಗಿ ಈ ಒಂದು ವಿಚಾರಣೆ ನಡೀತಾ ಇದೆ. ಈಗ ರೆಗ್ಯುಲರ್ ಬೇಲ್ ಸಿಗುತ್ತಾ? ಅವರ ಅಭಿಮಾನಿಗಳು ಕಾದು ಕೂತಿದ್ದಾರೆ. ದರ್ಶನ್ ಅವರೇ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿನೇ ಅವರ ಸಮರ್ಥನೆ ಆಗಿರೋದು. ದರ್ಶನ್ ಫ್ಯಾನ್ಸ್ ಇವತ್ತಿನವರೆಗೂ ಆ ಸಮರ್ಥನೆಯನ್ನ ಮಾಡ್ಕೊಳ್ತಾನೆ ಇದ್ದಾರೆ. ನಮ್ಮ ಬಾಸ್ ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಇದೆಲ್ಲವೂ ಕೂಡ ನಡೆದ ಬಳಿಕ ಅಂತಿಮವಾಗಿ ಗೊತ್ತಾಗುತ್ತೆ ದರ್ಶನ್ ಅವರ ಪಾತ್ರ ಇದರಲ್ಲಿ ಏನಿದೆ ಅಂತ ಹೇಳಿ. ಇನ್ನು ಮುಂದುವರಿದ ಭಾಗವಾಗಿ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಸಹ ಚೆಕ್ ಲಿಸ್ಟ್ನಲ್ಲಿದೆ. ಅಂದರೆ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಸಹಿ ಚೆಕ್ ಲಿಸ್ಟ್ನಲ್ಲಿದೆ. ಸೆಕ್ಯೂರಿಟಿ ಮಧುಸೂದನ್ ಸಹಿ ಚೆಕ್ ಲಿಸ್ಟ್ನಲ್ಲಿದೆ. ಅದು ಹೇಗೆ ಸಾಧ್ಯ? ಇದೇ ಮಧುಸೂದನ್ರನ್ನ ಭಾಗಶಃ ಪ್ರತ್ಯಕ್ಷ ಸಾಕ್ಷಿ ನಾಗರಾಜು ಬಂಧಿಸಿದಾಗ ಮಧುಸೂದನ್ ಠಾಣೆಯಲ್ಲಿ ಏನ್ ಮಾಡ್ತಾ ಇದ್ರು? ಪೊಲೀಸರ ಪ್ರತ್ಯಕ್ಷ ಸಾಕ್ಷಿಯ ಬಗ್ಗೆ ಸಂದೇಶ್ ಚೌಟಾ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. A11 ನಾಗರಾಜು ಪರ ಸಂದೇಶ್ ಚೌಟಾ ಇಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇರೋದು. 11ನೇ ಆರೋಪಿ ಆರ್ ನಾಗರಾಜು ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಸಂದೇಶ್ ಚೌಟಾ. ಸಾಕ್ಷಿದಾರ ಮಧುಸೂದನ್ ಹೇಳಿಕೆ ಪ್ರಸ್ತಾಪಿಸಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಸಹಿ ಚೆಕ್ ಲಿಸ್ಟ್ ನಲ್ಲಿದೆ. ಸೆಕ್ಯೂರಿಟಿ ಆಗಿರುವಂತ ಮಧುಸೂದನ್ ಸಹಿ ಚೆಕ್ ಲಿಸ್ಟ್ ನಲ್ಲಿ ಇದೆ. ಅದು ಹೇಗೆ ಸಾಧ್ಯ? ಇದೇ ಮಧುಸೂದನ್ರನ್ನ ಭಾಗಶಃ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ. ನಾಗರಾಜು ಬಂಧಿಸಿದಾಗ ಮಧುಸೂದನ್ ಠಾಣೆಯಲ್ಲಿ ಏನ್ ಮಾಡ್ತಾ ಇದ್ರು? ಪೊಲೀಸರ ಪ್ರತ್ಯಕ್ಷ ಸಾಕ್ಷಿಯ ಬಗ್ಗೆ ಸಂದೇಶ್ ಚೌಟಾ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಚೆಕ್ ಲಿಸ್ಟ್ ಬಗ್ಗೆ ಅನುಮಾನಾಸ್ಪದವಾಗಿದೆ. ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಉಲ್ಲೇಖಿಸಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಇಲ್ಲಿ ಸಂದೇಶ್ ಚೌಟಾ. ಪಂಕಜ್ ಮಂಸಲ್ ಪ್ರಕರಣ ಉಲ್ಲೇಖಿಸಿ ಚೌಟಾ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಪೊಲೀಸರ ತನಿಖೆ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಅವರಿಗೆ ಹೇಗೆ ಬೇಕೋ ಹಾಗೆ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ ಅಂತ A11 ಆರೋಪಿ ಆರ್ ನಾಗರಾಜು ಪರ ವಾದವನ್ನ ಮಂಡಿಸ್ತಾ ಇರುವಂತ ಸಂದೇಶ್ ಚೌಟಾ ಅವರು ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇರೋದು. ಪೊಲೀಸರ ತನಿಖೆ ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ. ಅವರಿಗೆ ಹೇಗೆ ಬೇಕೋ ಹಾಗೆ ಹೇಳಿಕೆಯನ್ನ ಪಡೆದಿದ್ದಾರೆ. ನಾವು ಗಮನಿಸಿದ ಹಾಗೆ ಸಿ.ವಿ. ನಾಗೇಶ್ ಅವರು ಕೂಡ ಪೊಲೀಸರ ತನಿಖೆಯ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಸಂದೇಶ್ ಚೌಟಾ ಅವರ ಸರದಿ. ಅವರು ಕೂಡ ಇಲ್ಲಿ ಪೊಲೀಸರ ತನಿಖೆ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಅವರಿಗೆ ಹೇಗೆ ಬೇಕೋ ಹಾಗೆ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ಮೇಲೇನೆ ಆರೋಪವನ್ನ ಮಾಡ್ತಾ ಇರೋದು. ಪೊಲೀಸರ ತನಿಖೆ ಬಗ್ಗೆ ಪ್ರಶ್ನೆಯನ್ನ ಎತ್ತಿದ್ದಾರೆ, ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿನೇ ಬಹಳಷ್ಟು ಕುತೂಹಲ ಕೇಳಿಸ್ತಾ ಇರೋದು. ಇನ್ನು ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಾಕ್ಷಿದಾರ ಮಧುಸೂದನ್ ಹೇಳಿಕೆಯನ್ನ